ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಬೆಂಬಲವನ್ನ ನೀಡಿ. ಈ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಹಕಾರವಿರಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೇಷರಾಶಿಯವರಾದ ನೀವು ಹುಟ್ಟು ನಾಯಕರು. ಇಂದು ಸವಾಲುಗಳು ಎದುರಾದರೂ ಕೂಡ ನಿಮ್ಮ ಛಲವನ್ನ ಬಿಡಬೇಡಿ ಯಾವುದೇ ಕಾರಣಕ್ಕೂ. ಇಂದು ನೀವು ಬಿತ್ತುವಂತಹ ಪರಿಶ್ರಮದ ಬೀಜ ಮುಂದೆ ಒಂದು ದೊಡ್ಡ ಯಶಸ್ಸಿನ ಮರವಾಗುವುದು 100% ಸತ್ಯ. ಗೆಲುವು ಎಂಬುದು ಒಮ್ಮೆಯೇ ಸಿಗುವಂತಹ ಆಕಸ್ಮಿಕವಲ್ಲ, ಅದು ನೀವು ಪ್ರತಿದಿನ ಮಾಡುವಂತಹ ಸಣ್ಣ ಸಣ್ಣ ಪ್ರಯತ್ನಗಳ ಮೊತ್ತವಾಗಿರುತ್ತದೆ. ಈ ದಿನ ಕೆಲಸದ ಸ್ಥಳದಲ್ಲಿ ಹೊಸ ಜವಾಬ್ದಾರಿಗಳು ಹೆಗಲೇರಬಹುದು. ಸಹೋದ್ಯೋಗಿಗಳೊಂದಿಗೆ ವಾಗ್ವಾದಕ್ಕೆ ಯಾವುದೇ ಕಾರಣಕ್ಕೂ ಇಳಿಯಬೇಡಿ. ವ್ಯವಹಾರದಲ್ಲಿ ಸಣ್ಣ ಹೂಡಿಕೆಗಳು ಕೂಡ ಲಾಭ ತರುವಂತದ್ದನ್ನ ನೀವು ನೋಡ್ತೀರಾ. ಇನ್ನು ಅನಗತ್ಯ ಖರ್ಚುಗಳ ಮೇಲೆ ಸ್ವಲ್ಪ ನಿಗಾವನ್ನ ಇಡಬೇಕಾಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಯಾರನ್ನೂ ಕೂಡ ಕುರುಡರಾಗಿ ನೀವು ನಂಬಬೇಡಿ. ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನ ಕಳೆಯುವಂತಹ ಸನ್ನಿವೇಶಗಳನ್ನ ಇಂದಿನ ದಿವಸ ಹೆಚ್ಚಾಗಿ ನೀವು ನೋಡುವಂಥದ್ದು. ಇನ್ನು ಮನೆಯಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆ, ತಂದೆ ತಾಯಿಯ ಬಗ್ಗೆ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸುವುದು ಬಹಳ ಮುಖ್ಯವಾಗಿ. ಇನ್ನು ಕೆಲಸದ ಒತ್ತಡದಿಂದಾಗಿ ಆರೋಗ್ಯವೇ ಭಾಗ್ಯವೆನ್ನುವ ಹಾಗೆ ಸ್ವಲ್ಪ ಸುಸ್ತು ಅಥವಾ ಆಯಾಸ ಎನಿಸಬಹುದು. ಆದ್ದರಿಂದ ಸಾಕಷ್ಟು ನೀರನ್ನ ಕುಡಿಯಿರಿ ಮತ್ತು ವಿಶ್ರಾಂತಿಗೆ ಆದಷ್ಟು ಆದ್ಯತೆಯನ್ನ ನೀಡುವುದರಿಂದ ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆಯನ್ನ ನೋಡ್ತೀರಾ. ಇನ್ನು ಅದೃಷ್ಟದ ಸಂಖ್ಯೆಯನ್ನು ನೋಡುವುದಾದರೆ 9. ಇನ್ನು ಅದೃಷ್ಟದ ಬಣ್ಣವನ್ನು ನೋಡುವುದಾದರೆ ಕೆಂಪು ಬಣ್ಣ. ಆದಷ್ಟು ಇಂದಿನ ದಿವಸ ಅದೃಷ್ಟದ ಬಣ್ಣವಾಗಿರುವಂತಹ ಕೆಂಪು ಬಣ್ಣವನ್ನ, ಅದರ ಕರಿ ವಸ್ತ್ರವನ್ನ ನಿಮ್ಮ ಬಳಿ ಇಟ್ಕೊಂಡು ಅಡ್ಡಾಡಬೇಕಾಗುತ್ತೆ ನೀವು. ಮತ್ತು ಆದಷ್ಟು ಅದೃಷ್ಟ ಸಂಖ್ಯೆ ಆದಂತಹ 9 ಬಳಸುವುದರಿಂದನೂ ಕೂಡ ನಿಮಗೆ ಅದೃಷ್ಟ ಒದಗಿ ಬರುವಂತದ್ದನ್ನ ನೋಡ್ತೀರಾ. ಇದು ಪರಿಹಾರವಾಗಿ ಏನ್ ಮಾಡಬೇಕಪ್ಪ ಅಂದ್ರೆ ಹನುಮಾನ್ ಚಾಲೀಸವನ್ನ ಪಠಿಸುವುದು ಅಥವಾ ಆಂಜನೇಯ ಸ್ವಾಮಿಯ ದರ್ಶನವನ್ನ ಮಾಡುವುದು ನಿಮಗೆ ಮಾನಸಿಕ ಶಾಂತಿಯನ್ನ ನೀಡುವಂತದ್ದು. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬರುವಂತಹ ಅಡೆತಡೆಗಳನ್ನ ದೂರ ಮಾಡುವಂತದ್ದು ಮತ್ತು ನಿಮ್ಮ ಮನಸ್ಸಿಗೆ ಸಂತೋಷ, ನೆಮ್ಮದಿ ಜೀವನವನ್ನ ಸಾಗಿಸಲು ಒಂದೊಳ್ಳೆ ಮಾರ್ಗವನ್ನ ಸೂಚಿಸಬೇಕಾದ್ರೆ ಆದಷ್ಟು ಈ ದಿನ ಹನುಮಾನ್ ಚಾಲೀಸವನ್ನ ಪಠಿಸಬೇಕು ಅಥವಾ ಆಂಜನೇಯ ಸ್ವಾಮಿಯ ದರ್ಶನವನ್ನ ಮಾಡುವುದರಿಂದ ನಿಮಗೆ ಶಾಂತಿ ಅಂತೂ 100% ಸಿಕ್ಕೇ ಸಿಗುವಂತದ್ದನ್ನ ನೀವು ನೋಡ್ತೀರಾ. ವೃಷಭ ರಾಶಿಯವರಾದ ನೀವು ಸ್ವಭಾವತಃ ಸ್ಥಿರತೆ ಮತ್ತು ಹಠಕ್ಕೆ ಹೆಸರಾದವರು. ಇಂದು ಪರಿಸ್ಥಿತಿಗಳು ನಿಮ್ಮ ಪರವಾಗಲಿದ್ದರೂ ಕೂಡ ಎದೆಗುಂದಬೇಡಿ. ನೆನಪಿಡಿ, ಕತ್ತಲೆಯ ನಂತರವೇ ಬೆಳಕು ಬರುವುದೆಂದು ನೀವು ಯಾವತ್ತೂ ಮರೆಯಬೇಡಿ. ನಿಮ್ಮ ಗುರಿಯತ್ತ ಸಣ್ಣ ಹೆಜ್ಜೆಯನ್ನಾದರೂ ಇರಿಸಿ, ಯಶಸ್ಸು ನಿಮ್ಮದಾಗುತ್ತದೆ. ಇನ್ನು ಗೆಲುವು ಎಂಬುದು ಒಂದೇ ದಿನದಲ್ಲಿ ಸಿಗುವಂತಹ ವಸ್ತುವಲ್ಲ, ಆದರೆ ಪ್ರತಿದಿನದ ಪ್ರಯತ್ನದಿಂದ ಖಂಡಿತವಾಗಿಯೂ ಒಂದು ದಿನ ಸಿಕ್ಕೇ ಸಿಗುವಂಥದ್ದು. ಆದ್ದರಿಂದ ಕೆಲಸದ ಸ್ಥಳದಲ್ಲಿ ಹೊಸ ಜವಾಬ್ದಾರಿಗಳು ನಿಮ್ಮ ಹೆಗಲೇರಬಹುದು. ನಿಮ್ಮ ತಾಳ್ಮೆ ನಿಮ್ಮ ಅತಿ ದೊಡ್ಡ ಶಕ್ತಿ ಆಗಲಿದೆ. ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಆಗದಂತೆ ಎಚ್ಚರಿಕೆಯನ್ನು ವಹಿಸಬೇಕು. ನಿಮ್ಮ ಕಠಿಣ ಪರಿಶ್ರಮಕ್ಕೆ ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ಸಿಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ಇಂದು ಸ್ವಲ್ಪ ಜಾಗರೂಕರಾಗಿರಿ. ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕುವುದು ಬಹಳ ಮುಖ್ಯವಾಗಿ. ಇನ್ನು ಹಳೆಯ ಹೂಡಿಕೆಗಳಿಂದ ಸಾಧಾರಣವಾದಂತಹ ಲಾಭವನ್ನ ನೀವು ನಿರೀಕ್ಷಿಸಬಹುದು. ಇನ್ನು ಕುಟುಂಬ ಮತ್ತು ಪ್ರೀತಿಯ ಜೊತೆಗೆ ಇಂದಿನ ದಿವಸ ಗುಣಮಟ್ಟದ ಸಮಯವನ್ನ ಕಳೆಯಲು ಕೂಡ ಒಳ್ಳೆಯ ಒಂದು ದಿವಸ. ಇನ್ನು ಜೀವನ ಸಂಗಾತಿಯ ಬೆಂಬಲ ನಿಮಗೆ ಮಾನಸಿಕ ನೆಮ್ಮದಿಯನ್ನ ಕೊಡುವುದಲ್ಲದೆ ಹರ್ಷೋದ್ಗಾರ ಮತ್ತು ಸಂತೋಷವನ್ನ ನೀಡುವಂತದ್ದು. ಇನ್ನು ಮದುವೆ ಆಗದೇ ಇರೋರಿಗೆ ಸೂಕ್ತ ಸಂಬಂಧಗಳು ಕೂಡ ಕೂಡಿ ಬರುವಂತಹ ಲಕ್ಷಣಗಳು ಕೂಡ ಗೋಚರಿಸಿ ಬರುವಂತದ್ದು. ಇನ್ನು ಆರೋಗ್ಯವೇ ಭಾಗ್ಯ ಎನ್ನುವ ಹಾಗೆ ಕೆಲಸದ ಒತ್ತಡದಿಂದಾಗಿ ಸ್ವಲ್ಪ ಆಯಾಸ ಎನಿಸಬಹುದು. ಕಣ್ಣಿನ ಅಥವಾ ತಲೆನೋವಿನಂತಹ ಸಮಸ್ಯೆಗಳ ಬಗ್ಗೆ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯವನ್ನ ಪಡಬೇಡಿ. ಸರಿಯಾದ ವಿಶ್ರಾಂತಿಯನ್ನ ಪಡೆದುಕೊಳ್ಳಿ. ಆದಷ್ಟು ಧ್ಯಾನ ಮತ್ತು ಯೋಗಕ್ಕೆ ಆದ್ಯತೆಯನ್ನ ನೀಡುವುದರಿಂದ ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆಯನ್ನ ನೋಡ್ತೀರಾ. ಇನ್ನು ಅದೃಷ್ಟದ ಬಣ್ಣವನ್ನ ನೋಡುವುದಾದರೆ ಬಿಳಿ ಮತ್ತು ಹಸಿರು ಬಣ್ಣವನ್ನ ಈ ದಿನ ಅದೃಷ್ಟದ ಬಣ್ಣವಾಗಿ ನೀವು ಬಳಸುವುದರಿಂದ ಅದೃಷ್ಟ ನಿಮಗೆ ಬರುವಂತದ್ದು. ಇನ್ನು ಅದೃಷ್ಟದ ಸಂಖ್ಯೆ 6 ಮತ್ತು 9. ಇಂದು ಪರಿಹಾರವಾಗಿ ನೀವೇನ್ ಮಾಡಬೇಕಪ್ಪ ಅಂದ್ರೆ ಲಕ್ಷ್ಮೀ ದೇವಿಯ ಪ್ರಾರ್ಥನೆಯನ್ನ ಮಾಡುವುದರಿಂದ ಅಥವಾ ಲಕ್ಷ್ಮೀ ದೇವಿಗೆ ದೀಪವನ್ನು ಹಚ್ಚುವುದರಿಂದ ಮನಸ್ಸಿಗೆ ಶಾಂತಿ ಮತ್ತು ಕಾರ್ಯಸಿದ್ಧಿ ಕೂಡ ಉಂಟಾಗುವಂತದ್ದನ್ನ ನೀವು ನೋಡ್ತೀರಾ. ಮಿಥುನ ರಾಶಿ, ಇಂದು ನೀವು ಯಾವುದೇ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ನಿಮ್ಮ ಕುಲದೇವತೆಯನ್ನ ಸ್ಮರಿಸುವುದು ಮರೆಯಬೇಡಿ. ಶುಕ್ರವಾರದಂದು ಸ್ತ್ರೀಯರನ್ನ ಗೌರವಿಸುವುದರಿಂದ ನಿಮ್ಮ ಅದೃಷ್ಟದ ಬಲ ಕೂಡ ಹೆಚ್ಚಾಗುವುದನ್ನ ಈ ದಿವಸ ನೀವು ನೋಡ್ತೀರಾ. ಇಂದು ಕೆಲಸದ ಸ್ಥಳದಲ್ಲಿ ಹೊಸ ಜವಾಬ್ದಾರಿಗಳು ನಿಮ್ಮನ್ನ ಹುಡುಕಿಕೊಂಡು ಬರುವಂತದ್ದು. ನಿಮ್ಮ ಮಾತುಗಾರಿಕೆ ಮತ್ತು ಬುದ್ಧಿವಂತಿಕೆಯಿಂದ ಸಹೋದ್ಯೋಗಿಗಳ ಮೆಚ್ಚುಗೆಗೆ ಪಾತ್ರರಾಗುವಂತದ್ದು. ವ್ಯಾಪಾರಸ್ಥರಿಗೆ ಸಣ್ಣ ಮಟ್ಟದ ಲಾಭವಿರುತ್ತದೆ, ಆದರೆ ದೊಡ್ಡ ಹೂಡಿಕೆ ಮಾಡುವ ಮೊದಲು ಎಚ್ಚರಿಕೆಯನ್ನ ಅಗತ್ಯವಾಗಿ ನೀವು ನೋಡಬೇಕಾಗುತ್ತೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ಇಂದು ಸಾಮಾನ್ಯವಾದಂತಹ ದಿನ. ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕುವುದು ಬಹಳ ಮುಖ್ಯ. ಹಳೆಯ ಸಾಲವೊಂದು ಮರುಪಾವತಿ ಆಗುವಂತಹ ಸಾಧ್ಯತೆ ಇದೆ. ಇದು ನಿಮಗೆ ಸ್ವಲ್ಪ ನಿರಾಳತೆಯನ್ನ ನೀಡುತ್ತದೆ. ಇನ್ನು ಕುಟುಂಬದ ಸದಸ್ಯರೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು, ಆದರೆ ತಾಳ್ಮೆಯಿಂದ ವರ್ತಿಸಿದರೆ ಎಲ್ಲವೂ ಕೂಡ ಸರಿಯಾಗುತ್ತವೆ. ಸಂಗಾತಿಯೊಂದಿಗೆ ಸಮಯವನ್ನ ಕಳೆಯಲು ಇದು ಸೂಕ್ತ ಸಮಯ. ಆದ್ದರಿಂದ ನಿಮಗೆ ಉತ್ತಮ ಬೆಂಬಲ ಕೂಡ ಸಿಗುವಂತದ್ದನ್ನ ನೀವು ನೋಡ್ತೀರಾ. ಇನ್ನು ಕೆಲಸದ ಒತ್ತಡದಿಂದಾಗಿ ಸ್ವಲ್ಪ ಮಾನಸಿಕ ಆಯಾಸ ಅಥವಾ ತಲೆನೋವು ಕಾಣಿಸಿಕೊಳ್ಳಬಹುದು. ಆದ್ದರಿಂದ ಸಾಕಷ್ಟು ನೀರನ್ನ ಕುಡಿಯಿರಿ ಮತ್ತು ಸ್ವಲ್ಪ ಸಮಯ ಧ್ಯಾನಕ್ಕೆ ಮೀಸಲಿಡುವುದರಿಂದ ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆಯನ್ನ ನೋಡ್ತೀರಾ. ಗಾಳಿ ಬೀಸುವ ದಿಕ್ಕನ್ನ ನಾವು ಬದಲಾಯಿಸಲಾರೆವು, ಆದರೆ ನಮ್ಮ ನೌಕೆಯ ಪಟಗಳನ್ನ ಸರಿ ಹೊಂದಿಸಿ ಗುರಿ ತಲುಪುವ ಸಾಮರ್ಥ್ಯ ನಮಗಿದೆ ಎಂಬುದನ್ನ ನೀವು ಅರಿತುಕೊಳ್ಬೇಕಾಗುತ್ತೆ.
ಮಿಥುನ ರಾಶಿಯವರೇ, ಪರಿಸ್ಥಿತಿಗಳು ಯಾವಾಗಲೂ ನಮ್ಮ ಕೈಯಲ್ಲಿ ಇರುವುದಿಲ್ಲ. ಆದರೆ ಆ ಪರಿಸ್ಥಿತಿಗೆ ನಾವು ಹೇಗೆ ಪ್ರತಿಕ್ರಿಯಿಸುತ್ತೇವೆ ಎಂಬುದರ ಬಗ್ಗೆ ನಮ್ಮ ಯಶಸ್ಸನ್ನ ನಿರ್ಧಾರ ಮಾಡುತ್ತೆ. ನಿಮ್ಮಲ್ಲಿರುವಂತಹ ಹೊಂದಾಣಿಕೆ ಗುಣವೇ ನಿಮ್ಮ ಅತಿ ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮುವಂತದ್ದನ್ನು ನೋಡ್ತೀರಾ. ಇನ್ನು ಶುಭ ಬಣ್ಣವನ್ನು ನೋಡೋದಾದರೆ ಹಸಿರು ಮತ್ತು ಹಳದಿ ಬಣ್ಣ. ಶುಭ ಸಂಖ್ಯೆ 5 ಮತ್ತು 9. ಈ ದಿನ ನೀವು ಹೆಚ್ಚಿನ ಒಂದು ಫಲಗಳಿಗಾಗಿ ಗಣಪತಿ ಆರಾಧನೆಯನ್ನ ಮಾಡಬೇಕಾಗುತ್ತೆ. ಗಣೇಶನ ಆರಾಧನೆ ಅತ್ಯಂತ ಫಲಪ್ರದವಾದುದರಿಂದ ಇಂದು ಮುಂಜಾನೆ ಗಣೇಶನಿಗೆ ಘರಿಕೆಯನ್ನು ಅರ್ಪಿಸಿ ಓಂ ಗಂ ಗಣಪತಿಯೇ ನಮಃ ಎಂದು 21 ಬಾರಿ ಜಪಿಸಿ. ಇದರಿಂದ ಕೆಲಸದಲ್ಲಿರುವಂತಹ ಅಡೆತಡೆಗಳು ಕೂಡ ದೂರವಾಗುವಂತದ್ದನ್ನ ನೀವು ನೋಡ್ತೀರಾ. ಸಾಧ್ಯವಾದರೆ ಹಸುವಿಗೆ ಹುಲ್ಲು ಅಥವಾ ತರಕಾರಿಗಳನ್ನ ತಿನ್ನಿಸಿ. ಇದು ಜಾತಕದಲ್ಲಿರುವಂತಹ ಬುಧ ದೋಷಗಳನ್ನ ಕಡಿಮೆ ಮಾಡಿ ಸಕಾರಾತ್ಮಕ ಶಕ್ತಿಯನ್ನ ನೀಡುವಂತದ್ದನ್ನ ನೋಡ್ತೀರಾ. ಕಟಕ ರಾಶಿ. ಕಟಕ ರಾಶಿಯವರೇ, ನಿಮ್ಮ ಮನಸ್ಸು ಅಲೆಯಂತೆ ಚಂಚಲವಾಗಿರಬಹುದು. ಆದರೆ ನಿಮ್ಮ ದೃಢ ನಿಶ್ಚಯವು ಪರ್ವತದಂತಿರಲಿ. ಸಣ್ಣ ಸೋಲುಗಳಿಗೆ ಎದೆಗುಂದಬೇಡಿ, ಏಕೆಂದರೆ ದೊಡ್ಡ ಗೆಲುವು ನಿಮಗಾಗಿ ಕಾಯುತ್ತಿರುವುದೆಂದು ನೀವು ಯಾವತ್ತಿಗೂ ಮರೆಯಬೇಡಿ. ಏಕೆಂದರೆ ಸಮುದ್ರದ ಅಲೆಗಳು ದಡಕ್ಕೆ ಬಂದು ಮರಳಬಹುದು, ಆದರೆ ಅವು ಬಿಟ್ಟು ಹೋಗುವಂತಹ ಗುರುತು ಶಾಶ್ವತ. ಹಾಗೆಯೇ ನಿಮ್ಮ ಪ್ರಯತ್ನಗಳು ಕೂಡ ಫಲ ನೀಡಲು ಸಮಯ ತೆಗೆದುಕೊಳ್ಳಬಹುದು, ಆದರೆ ನಿಮ್ಮ ಶ್ರಮ ಎಂದಿಗೂ ಕೂಡ ವ್ಯರ್ಥವಾಗಲಾರದು. ಈ ದಿನ ಕಟಕ ರಾಶಿಯವರಿಗೆ ಚಂದ್ರನ ಅಧಿಪತಿ ಇರುವಂತಹ ಈ ರಾಶಿಗೆ ಇಂದು ಭಾವನಾತ್ಮಕವಾಗಿ ಮತ್ತು ವೃತ್ತಿಪರವಾಗಿ ಪ್ರಮುಖವಾದಂತಹ ದಿನವಾಗಲಿದೆ. ಇದು ಕೆಲಸದಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕಂತಹ ಮನ್ನಣೆಯನ್ನು ಸಿಗಲಿದೆ. ಉದ್ಯೋಗಿಗಳಿಗೆ ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ಕೂಡ ದೊರೆಯುವಂತದ್ದು. ಇನ್ನು ವ್ಯಾಪಾರಸ್ಥರಿಗೆ ಹೊಸ ಹೂಡಿಕೆ ಮಾಡಲು ಅಥವಾ ಪಾಲುದಾರಿಕೆ ಒಪ್ಪಂದಗಳಿಗೆ ಇದು ಸಕಾಲ. ಆದರೆ ಯಾವುದೇ ದಾಖಲೆಗಳಿಗೆ ಸಹಿ ಮಾಡುವ ಮುನ್ನ ಸರಿಯಾದ ಕ್ರಮವನ್ನ ಮತ್ತು ನೋಡಿ ಓದಿಕೊಂಡು ನೀವು ಮುಂದಿನ ಸಮಯವನ್ನು ನೋಡಬೇಕಾಗುತ್ತೆ. ಇನ್ನು ಹಣಕಾಸಿನ ಹರಿವು ಉತ್ತಮವಾಗಿರುವಂತದ್ದು. ಬರಬೇಕಾಗಿದ್ದಂತಹ ಬಾಕಿ ಹಣ ಕೂಡ ಇಂದು ನಿಮ್ಮ ಕೈ ಸೇರಬಹುದಂತಹ ಸಂದರ್ಭಗಳನ್ನ ನೋಡ್ತೀರಾ. ಮನೆಗೆ ಅಗತ್ಯವಾದಂತಹ ವಸ್ತುಗಳು ಖರೀದಿಸುವಂತಹ ಹಣ ವ್ಯಯಿಸಬೇಡಿ ಯಾವುದೇ ಕಾರಣ. ಉಳಿತಾಯದ ಕಡೆಗೆ ಆದಷ್ಟು ಗಮನವನ್ನ ಕೊಡುವುದರಿಂದ ನಿಮ್ಮ ಆರ್ಥಿಕ ಸ್ಥಿತಿ ಗಂಭೀರವಾಗಿ ಉತ್ತಮವಾಗಿರುತ್ತದೆ. ಇನ್ನು ಕುಟುಂಬದಲ್ಲಿ ಸಂತೋಷದ ವಾತಾವರಣ ಎಂದಿನಂತೆ. ಸಂಗಾತಿಗೆ ಜೊತೆಗಿನ ಸಣ್ಣ ಪುಟ್ಟ ಮನಸ್ತಾಪಗಳು ಕೂಡ ದೂರವಾಗಿ ಪ್ರೀತಿ ಹೆಚ್ಚಾಗುವಂತದ್ದು. ಮನೆಯ ಹಿರಿಯರ ಆರೋಗ್ಯದ ಬಗ್ಗೆ ಆದಷ್ಟು ಕಾಳಜಿಯನ್ನು ವಹಿಸಬೇಕಾಗುತ್ತೆ. ಇಂದು ಸಂಜೆ ಆತ್ಮೀಯರೊಂದಿಗೆ ಸಮಯವನ್ನ ಕಳೆಯುವ ಅವಕಾಶ ಕೂಡ ಸಿಗುವಂತದ್ದು ನಿಮಗೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಈ ದಿನ ಸಾಧಾರಣವಾದಂತಹ ದಿನ. ಕಣ್ಣಿನ ಉರಿ ಅಥವಾ ಶೀತದಂತಹ ಸಣ್ಣ ಸಮಸ್ಯೆಗಳು ಬಾಧಿಸಬಹುದು. ಹೊರಗಿನ ಆಹಾರವನ್ನ ಸೇವನೆಗಿಂತ ಮನೆಯಲ್ಲೇ ತಯಾರಿಸಿದ ತಾಜಾ ಆಹಾರಗಳನ್ನ ಆದ್ಯತೆಯನ್ನ ನೀಡಬೇಕಾಗುತ್ತೆ ನೀವು. ಇನ್ನು ಶುಭ ಸಂಖ್ಯೆಯನ್ನು ನೋಡುವುದಾದ್ರೆ 2 ಮತ್ತು 7. ಶುಭ ಬಣ್ಣ ಬಿಳಿ ಮತ್ತು ಕೆಂಪು. ಶುಕ್ರವಾಗಿರುವುದರಿಂದ ಇಂದು ಲಕ್ಷ್ಮೀ ದೇವಿಯ ದರ್ಶನವನ್ನು ಮಾಡಿ ಅಥವಾ ಮನೆಯಲ್ಲಿ ದೀಪ ಹಚ್ಚಿ ಪ್ರಾರ್ಥಿಸಿ. ಇದು ನಿಮ್ಮ ಮಾನಸಿಕ ಶಾಂತಿಯನ್ನ ದ್ವಿಗುಣಗೊಳಿಸುವಲ್ಲಿ ಒಂದು ಸಹಾಯವನ್ನ ಮಾಡುತ್ತೆ. ಮಂತ್ರವಾಗಿ ಓಂ ಶ್ರೀ ಮಹಾಲಕ್ಷ್ಮೇ ನಮಃ ಎಂದು 108 ಬಾರಿ ಜಪಿಸಿ. ಇದರಿಂದ ಕೂಡ ಆರ್ಥಿಕ ಅಡೆತಡೆಗಳು ಕೂಡ ದೂರವಾಗುವಂತದ್ದು. ಸಿಂಹರಾಶಿ. ಸಿಂಹರಾಶಿಯವರಿಗೆ ಸೂರ್ಯನೇ ಆಧಾರ. ಇಂದು ಮುಂಜಾನೆ ಸ್ನಾನದ ನಂತರ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಕೆಂಪು ಹೂವು ಅಥವಾ ಅಕ್ಷತೆಯನ್ನು ಹಾಕಿ ಸೂರ್ಯನಿಗೆ ಅಗ್ರ್ಯವನ್ನು ಅರ್ಪಿಸಬೇಕಾಗುತ್ತೆ. ಓಂ ಗೃಣಿ ಸೂರ್ಯಾಯ ನಮಃ ಎಂದು 11 ಬಾರಿ ಪಠಿಸಿ. ಇದು ನಿಮ್ಮ ಸಾಮಾಜಿಕ ಗೌರವವನ್ನ ಹೆಚ್ಚಿಗೆ ಮಾಡುವಂತದಲ್ಲಿ ನೀವು ನೋಡ್ತೀರಾ. ನಿಮ್ಮ ಜನ್ಮಜಾತ ನಾಯಕರಾಗಿ ನೀವು ನಿಮ್ಮ ದಾರಿಯಲ್ಲಿ ಬರುವಂತಹ ಸಣ್ಣ ಪುಟ್ಟ ಕಲ್ಲುಗಳನ್ನು ನೋಡಿ ಹೆದರಬೇಡಿ ಯಾವುದೇ ಕಾರಣಕ್ಕೂ. ಅವು ನಿಮ್ಮ ಏಳಿಗೆಗೆ ಮೆಟ್ಟಿಲುಗಳಾಗಲಿವೆ. ನಿಮ್ಮ ಆತ್ಮವಿಶ್ವಾಸವೇ ನಿಮ್ಮ ಗೆಲುವಿನ ಮುದ್ರೆ ಎಂಬುದನ್ನ ನೀವು ಯಾವುದೇ ಕಾರಣಕ್ಕೂ ಮರೆಯುವಂತದ್ದಿಲ್ಲ. ಸಿಂಹವು ಹಸಿದಿದ್ದರೂ ಕೂಡ ಹುಲ್ಲನ್ನು ತಿನ್ನುವುದಿಲ್ಲ. ಹಾಗೆಯೇ ನಿಮ್ಮ ಗುರಿ ಎಷ್ಟೇ ಕಷ್ಟಕರವಾಗಿದ್ದರೂ ಕೂಡ ನಿಮ್ಮ ತತ್ವಗಳನ್ನ ಬಿಟ್ಟು ಕೊಡಬೇಡಿ. ಸಂಕಷ್ಟಗಳು ನಿಮ್ಮನ್ನ ಪರೀಕ್ಷಿಸುತ್ತವೆ ಹೊರತು ಸೋಲಿಸುವುದಿಲ್ಲ ಎಂಬುದನ್ನ ಯಾವುದೇ ರೀತಿಯಾಗಿ ಮರೆಯಬೇಡಿ. ಈ ದಿನ ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಭಾವ ಕೂಡ ಹೆಚ್ಚಾಗುವಂತದ್ದು. ಕಠಿಣ ನಿರ್ಧಾರಗಳನ್ನ ತೆಗೆದುಕೊಳ್ಳಲು ಇದು ಸೂಕ್ತ ಸಮಯ. ನಿಮ್ಮ ನಾಯಕತ್ವದ ಗುಣಕ್ಕೆ ಎಲ್ಲರಿಂದ ಕೂಡ ಮನ್ನಣೆ ಸಿಗುವಂತದ್ದು. ಇನ್ನು ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದಾಗಿ ಲಾಭವಾಗುವಂತಹ ಸಾಧ್ಯತೆ ಇದೆ. ಸರ್ಕಾರಿ ಕೆಲಸಗಳು ಕೂಡ ಬಾಕಿ ಇದ್ದರೆ ಇಂದು ಚುರುಕುಗೊಳ್ಳುವಂತದ್ದನ್ನ ನೀವು ನೋಡ್ತೀರಾ. ಇನ್ನು ಹಣಕಾಸಿನ ವಿಚಾರದಲ್ಲಿ ಇಂದು ನಿಮಗೆ ಅದೃಷ್ಟದ ದಿನ. ಹಳೆಯ ಹೂಡಿಕೆಗಳಿಂದ ಏನಾದರೂ ನಿರೀಕ್ಷಿತ ಲಾಭ ದೊರೆಯುವಂತಹ ಸನ್ನಿವೇಶಗಳು ಬರಬಹುದಂತೂ ಇವತ್ತಿನ ದಿವಸ. ಆದರೂ ಕೂಡ ಐಷಾರಾಮಿ ವಸ್ತುಗಳ ಮೇಲೆ ಸ್ವಲ್ಪ ಹೆಚ್ಚಿನ ಹಣ ವ್ಯಯಿಸುವಂತಹ ಸಾಧ್ಯತೆ ಇದೆ. ಆದ್ದರಿಂದ ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಟುಕೊಂಡು ನಿಮ್ಮ ವ್ಯವಹಾರಗಳನ್ನು ನೋಡಿ. ಇನ್ನು ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಹೆಚ್ಚಿನ ಬೆಂಬಲ ಸಿಗುವಂತದ್ದು. ಒಡ ಹುಟ್ಟಿಯುವುದರೊಂದಿಗೆ ಇದ್ದಂತಹ ಮನಸ್ತಾಪಗಳು ಕೂಡ ದೂರವಾಗುವಂತದ್ದನ್ನ ನೋಡ್ತೀರಾ. ಇನ್ನು ಜೀವನ ಸಂಗಾತಿಯೊಂದಿಗೆ ಸುಂದರ ಕ್ಷಣಗಳನ್ನ ಕಳೆಯುವಂತದ್ದು. ಮಕ್ಕಳ ಪ್ರಗತಿಯಿಂದ ಮನಸ್ಸಿಗೆ ಸಂತೋಷವಾಗುವಂತದ್ದು. ಇನ್ನು ಆರೋಗ್ಯದ ಬಗ್ಗೆ ಅತಿಯಾದ ಆತ್ಮವಿಶ್ವಾಸವನ್ನ ತೆಗೆದುಕೊಳ್ಳಬೇಡಿ. ಬೆನ್ನು ನೋವು ಅಥವಾ ಮೂಳೆಗಳಿಗೆ ಸಂಬಂಧಿಸಿದಂತಹ ಸಣ್ಣ ಸಮಸ್ಯೆಗಳು ಕೂಡ ಕಾಣಿಸಿಕೊಳ್ಳುವಂತದ್ದು. ಸೂರ್ಯೋದಯದ ಸಮಯದಲ್ಲಿ ಸೂರ್ಯ ನಮಸ್ಕಾರ ಮಾಡುವುದು ನಿಮ್ಮ ಶಕ್ತಿಯನ್ನ ದ್ವಿಗುಣವನ್ನಗೊಳಿಸುವಂತದ್ದನ್ನ ನೋಡ್ತೀರಾ. ಇನ್ನು ಶುಭ ಸಂಖ್ಯೆಯಾಗಿ 1 ಮತ್ತು 5 ಆದಷ್ಟು ಹೆಚ್ಚಿಗೆ ಬಳಸಬೇಕು. ಇನ್ನು ಶುಭ ಬಣ್ಣವಾಗಿ ಕಿತ್ತಳೆ ಮತ್ತು ಬಂಗಾರದ ಬಣ್ಣ. ಇಂದು ಸೂರ್ಯನಿಗೆ ದೇವರಿಗೆ ಅಗ್ರ್ಯವನ್ನ ನೀಡಿ ಅಥವಾ ಆದಿತ್ಯ ಹೃದಯವನ್ನ ಪಠಿಸಿ. ಇದರಿಂದ ಕೂಡ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಜಯ ಲಭಿಸುವಂತದ್ದನ್ನ ನೀವು ನೋಡ್ತೀರಾ. ಕನ್ಯಾ ರಾಶಿ. ಕನ್ಯಾ ರಾಶಿಯವರು ಇಂದಿನ ದಿವಸ ಬುಧನ ಅಧಿಪತಿಯಿರುವಂತಹ ಈ ರಾಶಿಯವರಿಗೆ ಇಂದು ಸಂಯಮ ಮತ್ತು ವಿವೇಚನೆಯಿಂದ ಮುನ್ನಡೆಯಬೇಕಾದಂತಹ ದಿನವಾಗಿದೆ. ಪ್ರತಿಯೊಂದು ವಿಷಯದಲ್ಲೂ ಕೂಡ ಪರಿಪೂರ್ಣತೆಯನ್ನ ಹುಡುಕುವಂತಹ ನಿಮ್ಮ ಗುಣವೇ ನಿಮ್ಮ ಶಕ್ತಿ. ಆದರೆ ಸಣ್ಣ ತಪ್ಪುಗಳಿಗೆ ನಿಮ್ಮನ್ನ ನೀವು ದೋಷಿಸಿಕೊಳ್ಳಬೇಡಿ. ನೆನಪಿಡಿ, ವಜ್ರವು ಕೂಡ ಅತಿಯಾದ ಒತ್ತಡದ ನಂತರವೇ ಹೊಳೆಯಲು ಆರಂಭಿಸುತ್ತದೆ ಎಂಬುದನ್ನ ಯಾವುದೇ ಕಾರಣಕ್ಕೂ ನೀವು ಮರೆಯುವ ಹಾಗಿಲ್ಲ. ಇನ್ನು ಪರಿಪೂರ್ಣತೆ ಎಂಬುದೇ ಒಂದು ದಿನದಲ್ಲಿ ಬರುವಂತದ್ದಲ್ಲ, ಅದು ಪ್ರತಿದಿನದ ಸಣ್ಣ ಸುಧಾರಣೆಗಳ ಫಲ. ನಿಮ್ಮ ದಾರಿಯಲ್ಲಿ ಅಡೆತಡೆಗಳು ಕೂಡ ಬಂದರೆ ದಾರಿ ಬದಲಿಸಬೇಡಿ ಯಾವುದೇ ಕಾರಣಕ್ಕೂ. ಗುರಿ ತಲುಪುವ ಕ್ರಮವನ್ನ
ಬದಲಾಯಿಸಬೇಕಾಗುತ್ತೆ ಇಂದಿನ ದಿವಸ ನೀವು. ಇಂದು ಕೆಲಸದ ಸ್ಥಳದಲ್ಲಿ ಕೆಲಸದ ಒತ್ತಡ ಸ್ವಲ್ಪ ಕೊಂಚ ಹೆಚ್ಚಿರಬಹುದು. ವೇಜನೆಗಳನ್ನ ಪೂರ್ಣಗೊಳಿಸಲು ಹೆಚ್ಚಿನ ಶ್ರಮ ಪಡಬೇಕಾಗುತ್ತೆ. ಸಹೋದ್ಯೋಗಿಗಳೊಂದಿಗೆ ವಾದ ಮಾಡುವುದನ್ನ ಆದಷ್ಟು ತಪ್ಪಿಸಬೇಕು. ಇನ್ನು ವ್ಯಾಪಾರಸ್ಥರಿಗೆ ಹಳೆಯ ಹೂಡಿಕೆಗಳಿಂದ ಸಾಧಾರಣ ಲಾಭ ಬರುವಂತದ್ದು. ಹೊಸ ವ್ಯವಹಾರಗಳನ್ನ ಆರಂಭಿಸುವ ಮುನ್ನ ಅನುಭವಸ್ಥರ ಸಲಹೆಯನ್ನ ಪಡೆಯಿರಿ. ಇನ್ನು ಆರ್ಥಿಕವಾಗಿ ಇಂದು ಸಾಮಾನ್ಯವಾದಂತಹ ದಿನ. ಅನಗತ್ಯ ಖರ್ಚುಗಳು ಕೂಡ ನಿಮ್ಮ ಬಜೆಟ್ ಮೇಲೆ ಪರಿಣಾಮವನ್ನ ಬೀರುವಂತದ್ದು. ಇಂದು ಯಾರಿಗೂ ದೊಡ್ಡ ಮೊತ್ತದ ಸಾಲವನ್ನ ನೀಡಬೇಡಿ. ಆದಷ್ಟು ಉಳಿತಾಯದ ಯೋಜನೆಗಳ ಬಗ್ಗೆ ಆಲೋಚಿಸಲು ಇದು ಒಳ್ಳೆಯ ಸಮಯ. ಇನ್ನು ಕುಟುಂಬದಲ್ಲಿ ಶಾಂತಿ ಇರುತ್ತದೆ, ಆದರೆ ಜೀವನ ಸಂಗಾತಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕಾಗಬಹುದು. ಪ್ರೀತಿ ಪಾತ್ರರೊಂದಿಗೆ ಸಮಯವನ್ನ ಕಳೆಯುವಾಗ ಹಳೆಯ ಕೈ ಘಟನೆಗಳು ಕೂಡ ನೆನಪು ಮಾಡಿಕೊಳ್ಳಬೇಡಿ. ಯಾವುದೇ ಕಾರಣ ನಿಮ್ಮ ತಾಳ್ಮೆಯೇ ಮನೆಯಲ್ಲಿ ಸಂತೋಷವನ್ನ ಕಾಪಾಡುವಂತದ್ದಾಗುತ್ತೆ ಇಂದಿನ ದಿವಸ. ಇನ್ನ ಪಚನ ಕ್ರಿಯೆಗೆ ಸಂಬಂಧಿಸಿದಂತಹ ಸಣ್ಣ ಸಮಸ್ಯೆಗಳು ಅಥವಾ ಕಿಬ್ಬೊಟ್ಟೆಯ ನೋವು ಕಾಣಿಸಿಕೊಳ್ಳಬಹುದು. ಆದ್ದರಿಂದ ಆಹಾರ ಕ್ರಮದಲ್ಲಿ ಶಿಸ್ತನ್ನ ಕಾಪಾಡಿಕೊಳ್ಬೇಕಾಗುತ್ತೆ. ಆದಷ್ಟು ಗುರುವಿನ ಧ್ಯಾನವನ್ನ ಮಾಡುವುದರ ಜೊತೆಗೆ ಯೋಗ ಅಥವಾ ನಡಿಗೆಯಂತಹ ದೈಹಿಕ ಚಟುವಟಿಕೆಗಳಿಗೆ ಆದ್ಯತೆಯನ್ನ ನೀಡುವುದಾದರೆ ನಿಮ್ಮ ಆರೋಗ್ಯದಲ್ಲಿ ಸ್ಥಿರತೆಯನ್ನ ಈ ದಿನ ನೀವು ನೋಡ್ತೀರಾ. ಇಂದು ಶುಭ ಸಂಖ್ಯೆಯನ್ನ ನೋಡುವುದಾದರೆ 3 ಮತ್ತು 6. ಇನ್ನು ಶುಭ ಬಣ್ಣ ಕಡು ಹಸಿರು ಮತ್ತು ಬಿಳಿ ಬಣ್ಣ. ಇಂದು ವಿಶೇಷವಾಗಿ ಗಣೇಶನಿಗೆ ಅಷ್ಟೋತ್ತರ ಪಠಿಸುವುದರಿಂದ ನಿಮ್ಮ ಕೆಲಸದಲ್ಲಿ ಬರುವಂತಹ ವಿಘ್ನಗಳು ಕೂಡ ಪರಿಹಾರವಾಗುವಂತದ್ದನ್ನ ನೀವು ಈ ದಿವಸ ನೋಡ್ತೀರಾ. ತುಲಾ ರಾಶಿಯವರಿಗೆ ಶುಕ್ರನ ಅಧಿಪತ್ಯವಿರುವಂತಹ ಈ ರಾಶಿ ಇಂದು ಸುಖ ಸಂತೋಷ ಮತ್ತು ಸಮತೋಲನದ ದಿನವಾಗಿದೆ. ತಕ್ಕಡಿ 2 ತಟ್ಟೆಗಳ ಸಮನಾಗಿದ್ದಾಗ ಮಾತ್ರ ಸಮತೋಲನ ಸಾಧ್ಯ. ಹಾಗೆಯೇ ಜೀವನದಲ್ಲಿ ಕೆಲಸ ಮತ್ತು ವಿಶ್ರಾಂತಿ, ಆಸೆ ಮತ್ತು ತೃಪ್ತಿಗಳ ನಡುವೆ ಸಮತೋಲನ ಕಾಪಾಡಿಕೊಂಡುವವನೇ ನಿಜವಾದ ಸುಖಿ ಎಂಬುದನ್ನು ನಾವು ಹೇಳ್ತೀವಿ. ನಿಮ್ಮ ಸಮತೋಲನದ ಸಂಕೇತ ಜೀವನದ ಸಣ್ಣ ಪುಟ್ಟ ಏರಿಳಿತಗಳಿಗೆ ವಿಚಲಿತಗೊಳ್ಳಬೇಡಿ. ನಿಮ್ಮ ಶಾಂತ ಸ್ವಭಾವವೇ ನಿಮ್ಮ ದೊಡ್ಡ ಶಕ್ತಿ. ಇಂದು ಇತರರನ್ನ ಮೆಚ್ಚಿಸುವುದಕ್ಕಿಂತ ಹೆಚ್ಚಾಗಿ ನಿಮ್ಮ ಆತ್ಮ ಸಂತೋಷಕ್ಕೆ ಆದ್ಯತೆಯನ್ನ ನೀಡಬೇಕಾಗುತ್ತೆ ನೀವು. ಇಂದು ಕೆಲಸದ ಸ್ಥಳದಲ್ಲಿ ವಾತಾವರಣವು ಕೂಡ ನಿಮಗೆ ಅನುಕೂಲಕರವಾಗಿರುವಂತದ್ದು. ಕಲಾತ್ಮಕ ಮತ್ತು ಸೃಜನಾತ್ಮಕ ಕೆಲಸಗಳಲ್ಲಿ ತೊಡಗಿರುವವರಿಗೆ ಇಂದು ಉತ್ತಮ ಅವಕಾಶಗಳು ಕೂಡ ಸಿಗುವಂತದ್ದು. ನೀವು ವ್ಯಾಪಾರಸ್ಥರಿಗೆ ಹೊಸ ಸಂಪರ್ಕಗಳಿಂದ ಲಾಭದಾಯಕವಾಗಲಿದೆ. ಪಾಲುದಾರಿಕೆ ವ್ಯವಹಾರದಲ್ಲಿ ನಂಬಿಕೆ ಇರಲಿ, ಆದರೆ ಹಣಕಾಸಿನ ವಿಚಾರದಲ್ಲಿ ಪಾರದರ್ಶತೆಯನ್ನ ಕಾಯ್ದುಕೊಳ್ಳಬೇಕಾಗುತ್ತೆ. ಇನ್ನು ಆರ್ಥಿಕವಾಗಿ ಇಂದು ಸ್ಥಿರವಾದಂತಹ ದಿನ. ಹಳೆಯ ಹೂಡಿಕೆಗಳಿಂದ ಸಣ್ಣ ಮಟ್ಟದ ಲಾಭ ಬರಬಹುದು. ಇನ್ನು ಐಷಾರಾಮಿ ವಸ್ತುಗಳ ಮೇಲೆ ಹಣ ಖರ್ಚು ಮಾಡುವಂತಹ ಸಾಧ್ಯತೆ ಇದೆ. ಆದರೂ ಕೂಡ ನಿಮ್ಮ ಬಜೆಟ್ ಮೇಲೆ ನಿಯಂತ್ರಣವಿರಲಿ. ಹಣದ ಅಡಚಣೆ ಇದ್ದರೆ ಇಂದು ಮಿತ್ರರೊಂದಿಗೆ ಸಹಾಯ ಸಿಗಬಹುದು. ಇನ್ನು ಕುಟುಂಬದೊಂದಿಗೆ ಸಮಯವನ್ನ ಕಳೆಯಲು ಇಂದು ಉತ್ತಮ ದಿನ. ಜೀವನ ಸಂಗಾತಿಯೊಂದಿಗೆ ಸುಂದರವಾದಂತಹ ಸಂಚಯವನ್ನ ಕಳೆಯುವಂತದ್ದು. ಇದು ನಿಮ್ಮ ಸಂಬಂಧವನ್ನ ಇನ್ನಷ್ಟು ಗಟ್ಟಿಗೊಳಿಸುವಂತದ್ದನ್ನ ನೋಡ್ತೀರಾ. ಇನ್ನು ಅವಿವಾಹಿತರಿಗೆ ಹೊಸ ಸಂಬಂಧಗಳು ಕೂಡ ಬರುವಂತಹ ಸಾಧ್ಯತೆ ಇದೆ. ಮನೆಯಲ್ಲಿ ಮಂಗಳ ಕಾರ್ಯಗಳ ಬಗ್ಗೆ ಚರ್ಚೆ ನಡೆಯಬಹುದು. ಆರೋಗ್ಯವೇ ಭಾಗ್ಯ ಎನ್ನುವ ಹಾಗೆ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯವನ್ನ ಪಡಬೇಡಿ. ಮುಖ್ಯವಾಗಿ ಹೊಟ್ಟೆಗೆ ಸಂಬಂಧಿಸಿದಂತಹ ಸಮಸ್ಯೆಗಳು ಕೂಡ ಕಾಣಿಸಿಕೊಳ್ಳಬಹುದಾದಂಥದ್ದು. ಆದ್ದರಿಂದ ಮಿತವಾದಂತಹ ಆಹಾರ ಮತ್ತು ಸಾಕಷ್ಟು ವಿಶ್ರಾಂತಿ ಕಡೆಗೆ ಆದ್ಯತೆಯನ್ನು ಕೊಡಬೇಕಾಗುತ್ತೆ. ಸ್ವಲ್ಪ ಸಮಯ ಪ್ರಕೃತಿಯ ಮಧ್ಯೆ ಕಳೆಯುವುದು ಕೂಡ ನಿಮ್ಮ ಮಾನಸಿಕ ಶಾಂತಿಗೆ ಪೂರಕವಾಗಿರುವಂತದ್ದನ್ನ ನೀವು ನೋಡ್ತೀರಾ. ಇನ್ನು ಶುಭ ಸಂಖ್ಯೆಯನ್ನ ನೋಡುವುದಾದರೆ 6 ಮತ್ತು 8. ಇನ್ನು ಶುಭ ಬಣ್ಣವನ್ನ ನೋಡುವುದಾದರೆ ಬಿಳಿ ಮತ್ತು ತಿಳಿ ನೀಲಿ ಆದಷ್ಟು ಹೆಚ್ಚಾಗಿ ನೀವು ಬಳಸುವುದರಿಂದ ನಿಮಗೆ ಅದೃಷ್ಟ ಒದಗಿ ಬರುವಂತದ್ದು. ಇಂದು ಶುಕ್ರವಾರ ನಿಮ್ಮ ರಾಶಾಧಿಪತಿಯಾದಂತಹ ಶುಕ್ರನ ದಿನವಾಗಿದ್ದರಿಂದ ಲಕ್ಷ್ಮೀ ದೇವಿಯ ಆರಾಧನೆ ನಿಮಗೆ ಅತ್ಯಂತ ಶುಭವನ್ನ ತರುವಂತದ್ದನ್ನು ನೋಡ್ತೀರಾ. ವೃಶ್ಚಿಕ ರಾಶಿಯವರೇ, ನೀವು ಒಳಗಿನಿಂದ ಅತಿ ಹೆಚ್ಚು ಶಕ್ತಿಶಾಲಿಗಳು. ನಿಮ್ಮ ಮೌನವನ್ನ ನಿಮ್ಮ ದೌರ್ಬಲ್ಯ ಎಂದು ಭಾವಿಸುವವರಿಗೆ ನಿಮ್ಮ ಗೆಲುವಿನ ಮೂಲಕ ಉತ್ತರವನ್ನ ನೀಡಿ. ಸೋಲು ಎನ್ನುವುದು ಅಂತ್ಯವಲ್ಲ, ಅದು ಹೊಸ ಆರಂಭದ ಪಾಠ ಎಂಬುದನ್ನ ನೀವು ತಿಳಿಸಿಕೊಡಬೇಕಾಗುತ್ತೆ. ಕತ್ತಲೆ ಎಷ್ಟೇ ನೀವು ಗಾಢವಾಗಿದ್ದರೂ ಕೂಡ ಒಂದು ಸಣ್ಣ ದೀಪ ಅದನ್ನ ಓಡಿಸಬಲ್ಲದು. ಹಾಗೆಯೇ ಸಮಸ್ಯೆಗಳು ಎಷ್ಟೇ ದೊಡ್ಡದಾಗಿದ್ದರೂ ಕೂಡ ನಿಮ್ಮ ತಾಳ್ಮೆ ಮತ್ತು ಪ್ರಯತ್ನ ಎಂಬ ದೀಪಗಳು ನಿಮ್ಮನ್ನ ಯಶಸ್ಸಿನತ್ತ ಮುನ್ನಡೆಯುವಂತದ್ದನ್ನ ಈ ದಿನ ನೀವು ನೋಡ್ತೀರಾ. ಇನ್ನ ಕೆಲಸದ ಸ್ಥಳದಲ್ಲಿ ಇಂದು ಸವಾಲುಗಳು ಎದುರಾಗಬಹುದು, ಆದರೆ ನಿಮ್ಮ ದೃಢ ನಿಶ್ಚಯದಿಂದ ಅವುಗಳನ್ನ ಮೆಟ್ಟಿ ನಿಲ್ಲುತ್ತೀರಿ. ಸಹೋದ್ಯೋಗಿಗಳೊಂದಿಗೆ ವಾದ ಮಾಡುವುದನ್ನ ಆದಷ್ಟು ತಪ್ಪಿಸಬೇಕಾಗುತ್ತೆ. ವ್ಯಾಪಾರಸ್ಥರಿಗೆ ಹೂಡಿಕೆಗೆ ಲಾಭವಿದೆ, ಆದರೆ ರಿಸ್ಕ್ ತೆಗೆದುಕೊಳ್ಳುವ ಮುನ್ನ ಅನುಭವಸ್ಥರ ಸಲಹೆಯನ್ನ ಪಡೆಯುವುದು ಬಹಳ ಮುಖ್ಯ. ಇನ್ನು ಹೊಸ ಕೆಲಸಕ್ಕೆ ಪ್ರಯತ್ನಿಸುವವರಿಗೆ ಶುಭ ವಾರ್ತೆಯು ಕೂಡ ಸಿಗಬಹುದು. ಇನ್ನು ಆರ್ಥಿಕವಾಗಿ ಇಂದು ಸ್ಥಿರವಾದಂತಹ ದಿನ. ಹಳೆಯ ಹೂಡಿಕೆಗಳಿಂದ ಸಣ್ಣ ಪ್ರಮಾಣದ ಲಾಭ ಬರುವಂತದ್ದು. ಭೂಮಿ ಅಥವಾ ವಾಹನ ಖರೀದಿ ಮಾಡುವ ಆಲೋಚನೆ ಇದ್ದರೆ ಇಂದು ಚರ್ಚೆ ನಡೆಸಲು ಸೂಕ್ತ ಸಮಯ. ಇನ್ನು ಅನಗತ್ಯ ಸಾಲ ಮಾಡುವುದರಿಂದ ಆದಷ್ಟು ದೂರವಿರಬೇಕಾಗುತ್ತೆ ನೀವು. ಇನ್ನು ಕುಟುಂಬದಲ್ಲಿ ಶಾಂತಿ ಎಂದಿನಂತೆ ಸದಾ ಇರುವಂತದ್ದು. ಸಂಗಾತಿಯಿಂದ ನಿಮಗೆ ಆಶ್ಚರ್ಯಕರ ಉಡುಗೊರೆ ಅಥವಾ ಬೆಂಬಲ ಸಿಗುವಂತಹ ಸಾಧ್ಯತೆ ಇದೆ. ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಕಾಳಜಿಯನ್ನು ವಹಿಸಬೇಕಾಗುತ್ತೆ. ಪ್ರೇಮಿಗಳಿಗೆ ಇಂದು ಭಾವನೆಗಳನ್ನ ಹಂಚಿಕೊಳ್ಳಲು ಉತ್ತಮವಾದಂತಹ ದಿನ. ಇನ್ನು ಆರೋಗ್ಯದ ದೃಷ್ಟಿಯಿಂದ ನೋಡುವುದಾದರೆ ಆರೋಗ್ಯದ ಬಗ್ಗೆ ಸ್ವಲ್ಪ ನಿರ್ಲಕ್ಷ್ಯವನ್ನ ನೀವು ಮಾಡ್ತೀರಾ. ಆದ್ದರಿಂದ ನಿರ್ಲಕ್ಷ್ಯ ಬೇಡ. ರಕ್ತದೊತ್ತಡ ಅಥವಾ ಉಷ್ಣದ ಸಮಸ್ಯೆ ಇರುವವರಿಗೆ ಎಚ್ಚರದಿಂದಿರಬೇಕಾಗುತ್ತೆ. ಆದಷ್ಟು ಸಾಕಷ್ಟು ನೀರನ್ನ ಕುಡಿಯಿರಿ ಮತ್ತು ಮಸಾಲೆಯುಕ್ತ ಆಹಾರವನ್ನ ತಪ್ಪಿಸಿ. ಯೋಗ ಅಥವಾ ನಡಿಗೆ ನಿಮ್ಮನ್ನ ಲವಲವಿಕೆಯಿಂದ ಇರುವಂತದ್ದನ್ನ ನೋಡ್ತೀರಾ. ಇನ್ನು ಶುಭ ಸಂಖ್ಯೆಯನ್ನ ನೋಡುವುದಾದರೆ 3 ಮತ್ತು 9. ಇನ್ನು ಶುಭ ಬಣ್ಣ ಕೆಂಪು ಮತ್ತು ಬಿಳಿ ಬಣ್ಣ. ಇಂದು ಹನುಮಂತನ ಆರಾಧನೆಯನ್ನ ಮಾಡಬೇಕಾಗುತ್ತೆ. ಹನುಮಂತ ಚಾಲೀಸವನ್ನ ಪಠಿಸಿ ಅಥವಾ ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಿ. ಇದು ನಿಮ್ಮ ಮನಸ್ಸಿನ ಭಯವನ್ನ ಹೋಗಲಾಡಿಸಿ ಧೈರ್ಯವನ್ನ ನೀಡುವಂತದ್ದು. ಇನ್ನು ಬಡವರಿಗೆ ಆದಷ್ಟು ಅಗತ್ಯವಿರುವವರಿಗೆ ಕೆಂಪು ಬಣ್ಣದ ಆಹಾರ ಪದಾರ್ಥಗಳನ್ನ, ಕೆಂಪು ಬೇಳೆ ಅಥವಾ ಸೇವನ್ನ ದಾನ ಮಾಡಿದರೆ ನಿಮಗೆ ಬಹಳ ಮುಖ್ಯ. ಇನ್ನು ದೀಪಾರಾಧನೆಯನ್ನ ಮಾಡಿದ್ದು ಶುಕ್ರವಾರವಾಗುವುದರಿಂದ ಸಂಜೆ ಮನೆಯಲ್ಲಿ ಮಹಾಲಕ್ಷ್ಮಿಯ ಮುಂದೆ ತುಪ್ಪದ ದೀಪವನ್ನ ಹಚ್ಚಿ ಪ್ರಾರ್ಥನೆ ಮಾಡುವುದು ಕೂಡ
ನಿಮಗೆ ಬಹಳ ಒಳಿತು. ಧನುರಾಶಿ, ನೀವು ಎಂದಿಗೂ ಕೂಡ ಜ್ಞಾನದ ಹಸಿವುಳ್ಳವರು. ನಿಮ್ಮ ಗುರಿ ಸ್ಪಷ್ಟವಾಗಿರಲಿ ಮತ್ತು ದಾರಿಯಲ್ಲಿ ಬರುವಂತಹ ಸಣ್ಣ ಪುಟ್ಟ ಸವಾಲುಗಳನ್ನ ಸ್ಮಿತ ನಗುವಿನಿಂದ ಸ್ವೀಕರಿಸಿ. ನಿಮ್ಮಲ್ಲಿರುವ ವಿಶ್ವಾಸವೇ ಜಗತ್ತನ್ನ ಗೆಲ್ಲುವಂತಹ ಶಕ್ತಿಯನ್ನ ತಂದುಕೊಡುವಂತದ್ದು. ಗುರಿ ತಲುಪುವಂತಹ ಹಾದಿಯಲ್ಲಿ ಸಾವಿರಾರು ಕಲ್ಲುಗಳು ಎದುರಾಗಬಹುದು, ಆದರೆ ನೀವು ಧೃತಿಗೆಡದೆ ಮುನ್ನಡೆದರೆ ಆ ಕಲ್ಲುಗಳೇ ನಿಮ್ಮ ಯಶಸ್ಸಿನ ಮೆಟ್ಟಲಾಗುತ್ತವೆ. ಆದ್ದರಿಂದ ಸತತ ಪ್ರಯತ್ನವನ್ನ ಪಡೆಯಬೇಕಾಗುತ್ತೆ. ಆದ್ದರಿಂದ ಆ ಯಶಸ್ಸನ್ನ ನೀವು ನೋಡ್ಕೋಬೇಕಾಗತ್ತೆ. ಈ ದಿನ ನಿಮ್ಮ ವೃತ್ತಿ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಉಂಟಾಗಲಿವೆ. ನಿಮ್ಮ ದೀರ್ಘಕಾಲದ ಯೋಜನೆಗಳು ಇಂದು ಕಾರ್ಯರೂಪಕ್ಕೆ ಬರುವಂತದ್ದು. ಇನ್ನು ಉದ್ಯೋಗಿಗಳಿಗೆ ಮೇಲಾಧಿಕಾರಿಗಳಿಂದ ಬೆಂಬಲ ಕೂಡ ಸಿಗುವಂತದ್ದು. ವ್ಯಾಪಾರಸ್ಥರು ಹೊಸ ಹೂಡಿಕೆ ಮಾಡುವ ಮೊದಲು ಅನುಭವಸ್ಥರ ಸಲಹೆಯನ್ನ ಪಡೆಯುವುದು ಬಹಳ ಮುಖ್ಯ. ದೂರದ ಪ್ರಯಾಣವೂ ಕೂಡ ಲಾಭವನ್ನ ತಂದುಕೊಡುವಂತದ್ದನ್ನ ನೋಡ್ತೀರಾ. ಹಣಕಾಸಿನ ಹರಿವು ಸಾಧಾರಣವಾಗಲಿದೆ. ಭೂಮಿ ಅಥವಾ ವಾಹನ ಖರೀದಿಯ ಹಣ ವ್ಯಯಿಸುವಂತಹ ಸಾಧ್ಯತೆ ಇದೆ. ಅನಗತ್ಯ ಖರ್ಚುಗಳ ಬಗ್ಗೆ ನಿಗಾ ಇರಲಿ. ಪೂರ್ವಿಕರ ಆಸ್ತಿಯಿಂದ ಲಾಭವಾಗುವಂತಹ ಸೂಚನೆಗಳಿವೆ. ಇನ್ನು ಕುಟುಂಬದಲ್ಲಿ ಮಂಗಳ ಕಾರ್ಯಗಳ ಬಗ್ಗೆ ಚರ್ಚೆ ನಡೆಯಬಹುದು. ಮನೆಯ ಸದಸ್ಯರ ನಡುವೆ ಪ್ರೀತಿ ಅಥವಾ ಸಾಮರಸ್ಯ ಹೆಚ್ಚಾಗುವಂತದ್ದು. ಸಂಗಾತಿಯ ಜೊತೆಗಿನ ಸಂಬಂಧ ಮಧುರವಾಗಿರುತ್ತದೆ. ನಿಮ್ಮ ಧಾರ್ಮಿಕ ಆಸಕ್ತಿ ಇಂದು ಕೂಡ ಹೆಚ್ಚಾಗುವಂತದ್ದನ್ನ ನೀವು ನೋಡ್ತೀರಾ. ಇನ್ನು ಆರೋಗ್ಯವು ಉತ್ತಮವಾಗಿರುತ್ತದೆ, ಆದರೆ ಕುತ್ತಿಗೆ ಅಥವಾ ಬೆನ್ನು ನೋವಿನಂತಹ ಸಣ್ಣ ಸಮಸ್ಯೆಗಳ ಬಗ್ಗೆ ಜಾಗರೂಕರಾಗಿರಬೇಕಾಗುತ್ತೆ. ಪ್ರತಿದಿನ ಸ್ವಲ್ಪ ಸಮಯ ದೈಹಿಕ ವ್ಯಾಯಾಮ ಅಥವಾ ಯೋಗಕ್ಕೆ ಮೀಸಲಿಟ್ಟರೆ ನಿಮ್ಮ ಆರೋಗ್ಯದಲ್ಲಿ ಸ್ಥಿರತೆಯನ್ನ ನೀವು ಕಾಪಾಡಿಕೊಂಡು ಹೋಗಬಹುದು. ಇನ್ನು ಶುಭ ಸಂಖ್ಯೆಯನ್ನ ನೋಡುವುದಾದರೆ 3 ಮತ್ತು 9. ಶುಭ ಬಣ್ಣವನ್ನ ನೋಡುವುದಾದರೆ ಹಳದಿ ಮತ್ತು ತಿಳಿ ನೀಲಿ ಬಣ್ಣ. ವಿಶೇಷವಾಗಿ ಶುಕ್ರವಾರವಾಗುವುದರಿಂದ ಇಂದು ಲಕ್ಷ್ಮೀ ದೇವಿಯ ದೇವಸ್ಥಾನಕ್ಕೆ ಭೇಟಿ ನೀಡಬೇಕಾಗುತ್ತೆ. ಜೊತೆಗೆ ತುಪ್ಪದ ದೀಪನ ಹಚ್ಚಿ ಪ್ರಾರ್ಥಿಸಿದ್ರಿ. ಇದರಿಂದ ನಿಮ್ಮ ಆರ್ಥಿಕ ಸಮಸ್ಯೆಗಳು ಕೂಡ ದೂರವಾಗುವಂತದ್ದನ್ನ ನೋಡ್ತೀರಾ. ಮಕರ ರಾಶಿಯವರಿಗೆ ಇಂದಿನ ದಿವಸ ಶನಿ ದೇವನ ಅಧಿಪತ್ಯವಿರುವಂತಹ ನಿಮ್ಮ ರಾಶಿಗೆ ಇಂದು ತಾಳ್ಮೆ ಮತ್ತು ಶ್ರಮದ ಫಲ ಸಿಗುವಂತಹ ದಿನ. ಯಶಸ್ಸು ಎಂಬುದು ಒಂದೇ ರಾತ್ರಿಯಲ್ಲಿ ಬರುವಂತಹ ಮಿಂಚಲ್ಲ, ಅದು ದಿನನಿತ್ಯದ ಸಣ್ಣ ಪ್ರಯತ್ನಗಳ ಮೊತ್ತ. ಕಲ್ಲು ಒಡೆಯುವನು 100ನೇ ಬಾರಿ ಹೊಡೆದಾಗ ಕಲ್ಲು ಒಡೆಯಬಹುದು, ಆದರೆ ಅದರ ಹಿಂದೆ 99 ಏಟುಗಳ ಪರಿಶ್ರಮ ವಿದ್ಯವಿರುತ್ತದೆ. ಹಾಗೆಯೇ ನಿಮ್ಮ ವ್ಯಕ್ತಿತ್ವವೇ ನಿಮ್ಮ ಶ್ರಮ ಜೀವಿಗಳದ್ದು. ಇಂದು ಫಲಿತಾಂಶ ಕೂಡ ಸಿಗದಿದ್ದರೂ ನಿರಾಶವಾಗಬೇಡಿ. ನಿಮ್ಮ ಪ್ರತಿಯೊಂದು ಹೆಜ್ಜೆಯೂ ಕೂಡ ನಿಮ್ಮನ್ನ ಗುರಿಯ ಹತ್ತಿರಕ್ಕೆ ಕೊಂಡೊಯ್ಯುವುದನ್ನ ಮರೆಯಬೇಡಿ. ಶನಿಯ ಕೃಪೆ ಸದಾ ಶ್ರಮಿಸುವವನ ಮೇಲಿರುತ್ತದೆ ಎಂಬುದನ್ನ ನೀವು ಮರೆಯ ಹಾಗಿಲ್ಲ. ಇಂದು ಕೆಲಸದ ಸ್ಥಳದಲ್ಲಿ ಹೆಚ್ಚಿನ ಜವಾಬ್ದಾರಿಗಳು ನಿಮ್ಮ ಹೆಗಲೇರಬಹುದು. ನಿಮ್ಮ ಶಿಸ್ತು ಮತ್ತು ಪ್ರಾಮಾಣಿಕತೆಯನ್ನ ಮೇಲಾಧಿಕಾರಿಗಳು ಕೂಡ ಗಮನಿಸುತ್ತಾರೆ. ವ್ಯಾಪಾರಸ್ಥರಿಗೆ ನಿಧಾನಗತಿಯ ಪ್ರಗತಿ ಕಂಡು ಬರುವಂತದ್ದು, ಅದು ಸ್ಥಿರವಾಗಿರುತ್ತದೆ. ತಾಂತ್ರಿಕ ಕ್ಷೇತ್ರ ಅಥವಾ ಕಬ್ಬಿಣದ ವ್ಯಾಪಾರಿಗಳಿರುವವರಿಗೆ ಲಾಭದಾಯಕವಾದಂತಹ ದಿನ. ಇನ್ನು ಹಣಕಾಸಿನ ಹರಿವು ಸಾಧಾರಣವಾಗಿರುತ್ತದೆ. ಹಳೆಯ ಹೂಡಿಕೆಗಳಿಂದ ಸಣ್ಣ ಮಟ್ಟದ ಲಾಭ ಬರಬಹುದು, ಆದರೆ ಭೂಮಿ ಅಥವಾ ಆಸ್ತಿ ಸಂಬಂಧಿಸಿದಂತಹ ವ್ಯವಹಾರಗಳಲ್ಲಿ ಇಂದು ಎಚ್ಚರಿಕೆಯಿಂದ ಇರುವುದು ಬಹಳ ಮುಖ್ಯ. ಅನಗತ್ಯ ಖರ್ಚುಗಳನ್ನ ಮುಂದೂಡುವುದು ಉತ್ತಮ. ಇನ್ನು ಕುಟುಂಬದ ಜವಾಬ್ದಾರಿಗೂ ಕೂಡ ಹೆಚ್ಚಾಗುವಂತದ್ದು. ಸಂಗಾತಿಯೊಂದಿಗೆ ಭವಿಷ್ಯದ ಯೋಜನೆಗಳ ಬಗ್ಗೆ ಚರ್ಚಿಸಲು ಇದು ಸೂಕ್ತ ಸಮಯ. ಇನ್ನು ಹಿರಿಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನ ಹರಿಸಬೇಕಾಗುತ್ತೆ. ಒಂಟಿಯಾಗಿರುವವರಿಗೆ ಸಂಬಂಧದ ಪ್ರಾಸ್ತವ ಕೂಡ ಬರುವಂತಹ, ಅಂದ್ರೆ ಕಂಕಣಬೋಲ ಕೂಡ ಬರುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ಆರೋಗ್ಯವೇ ಭಾಗ್ಯ ಎನ್ನುವ ಹಾಗೆ ಆದಷ್ಟು ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಬೇಡ. ಮುಖ್ಯವಾಗಿ ಮಂಡಿ ನೋವು ಅಥವಾ ಕೀಲು ನೋವಿನಂತಹ ಸಮಸ್ಯೆಗಳು ಕೂಡ ಬಾಧಿಸಬಹುದು. ರಾತ್ರಿ ಸರಿಯಾದ ಸಮಯಕ್ಕೆ ನಿದ್ರೆಯನ್ನ ಮಾಡಬೇಕಾಗುತ್ತೆ ಮತ್ತು ಅತಿಯಾದ ಆಲೋಚನೆಗಳಿಂದ ಆದಷ್ಟು ದೂರವಿರಬೇಕಾಗುತ್ತೆ. ಯೋಗ ಮತ್ತು ಗುರುವಿನ ಧ್ಯಾನ ಮಾಡುವುದರಿಂದ ನಿಮ್ಮ ಆರೋಗ್ಯದಲ್ಲಿ ಬರುವಂತಹ ಸಮಸ್ಯೆಗಳು ಕೂಡ ದೂರವಾಗುವಂತದ್ದನ್ನ ನೋಡ್ತೀರಾ. ಇನ್ನು ಶುಭ ಸಂಖ್ಯೆಯನ್ನ ನೋಡುವುದಾದರೆ 4 ಮತ್ತು 8. ಶುಭ ಬಣ್ಣ ಕಡು ನೀಲಿ ಮತ್ತು ಕಪ್ಪು ಬಣ್ಣ. ಇಂದು ಶುಕ್ರವಾರವಾಗಿರುವುದರಿಂದ ಲಕ್ಷ್ಮೀ ದೇವಿಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಪ್ರಾರ್ಥಿಸಿ. ಇದು ಆರ್ಥಿಕ ಅಡೆತಡೆಗಳನ್ನ ಕೂಡ ನಿವಾರಣೆಯಾಗುವಲ್ಲಿ ಒಂದು ಸಫಲತೆಯನ್ನ ನೋಡ್ತೀರಾ. ಕುಂಭರಾಶಿಯವರೇ, ನೀವು ವಿಭಿನ್ನವಾಗಿ ಆಲೋಚಿಸುವ ಗುಣ ಹೊಂದಿದವರು. ಇತರರು ಏನು ಹೇಳುತ್ತಾರೆಂಬುದಕ್ಕೆ ಯಾವುದೇ ಕಾರಣಕ್ಕೂ ಕಿವಿಗೊಡಬೇಡಿ. ನಿಮ್ಮ ಅಂತರಾತ್ಮದ ಧ್ವನಿಯನ್ನ ನಂಬಿ ಮುನ್ನಡೆಯಿರಿ, ಏಕೆಂದರೆ ನಿಮ್ಮ ವಿಶಿಷ್ಟತೆಯೇ ನಿಮ್ಮ ಯಶಸ್ಸಿನ ಗುಟ್ಟು ಎಂಬುದನ್ನ ಯಾವುದೇ ಕಾರಣಕ್ಕೂ ಮರೆಯಬೇಡಿ. ಜಗತ್ತನ್ನ ಬದಲಿಸುವುದಕ್ಕಿಂತ ಮೊದಲು ನಮ್ಮನ್ನ ನಾವು ಬದಲಿಸಿಕೊಳ್ಳುವುದು ಬಹಳ ಮುಖ್ಯ. ನಿಮ್ಮ ಆಲೋಚನೆಗಳು ಸರಿಯಾಗಿದ್ದರೆ ನಿಮ್ಮ ಗುರಿ ತಲುಪುವಂತಹ ದಾರಿ ತಾನಾಗಿಯೇ ತೆರೆದುಕೊಳ್ಳುತ್ತದೆ ಎಂಬುದನ್ನ ಮರೆಯಬೇಡಿ. ಇಂದು ಉದ್ಯೋಗ ಮತ್ತು ವ್ಯಾಪಾರಸ್ಥರ ಸ್ಥಳದಲ್ಲಿ ನೋಡುವುದಾದರೆ ನಿಮ್ಮ ಸೃಜನಶೀಲತೆಗೆ ಹೊಸ ಆಯಾಮ ಸಿಗಲಿದೆ. ಸಹೋದ್ಯೋಗಿಗಳೊಂದಿಗೆ ಸೇರಿ ಮಾಡುವಂತಹ ಕೆಲಸಗಳಲ್ಲಿ ಯಶಸ್ಸನ್ನ ಕಾಣ್ತೀರಾ. ಇನ್ನು ವ್ಯಾಪಾರಸ್ಥರಿಗೆ ಹೊಸ ಯೋಜನೆಗಳನ್ನ ಜಾರಿಗೆ ತರಲು ಇದು ಸುಸಮಯ. ಇನ್ನು ತಾಂತ್ರಿಕ ಕ್ಷೇತ್ರಕ್ಕೆ ಸಂಬಂಧಿಸಿದವರಿಗೆ ಇಂದು ಹೆಚ್ಚಿನ ಲಾಭದ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ಇಂದು ಸಮತೋಲನ ಕಾಯ್ದುಕೊಳ್ಳುವುದು ಬಹಳ ಮುಖ್ಯ. ಇನ್ನು ಹಳೆಯ ಹೂಡಿಕೆಗಳಿಂದ ಸಣ್ಣ ಮಟ್ಟದ ಲಾಭ ಬರಬಹುದು. ಭವಿಷ್ಯದ ಯೋಜನೆಗಳಿಗಾಗಿ ಹಣವನ್ನ ಕೂಡಿಡಲು ಹಿಂದೆ ನಿರ್ಧಾರವನ್ನ ತೆಗೆದುಕೊಳ್ಳಿರಿ. ಅನಿರೀಕ್ಷಿತವಾಗಿ ಕೆಲವು ಖರ್ಚುಗಳು ಕೂಡ ಎದುರಾಗಬಹುದು, ಆದಷ್ಟು ಜಾಗರೂಕರಾಗಿರಿ. ಇನ್ನು ಕುಟುಂಬದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ಇರುತ್ತದೆ. ಸಂಗಾತಿಯೊಡನೆ ಮನಬಿಚ್ಚಿ ಮಾತನಾಡುವುದರಿಂದ ನಿಮ್ಮ ನಡುವಿನ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗುವಂತದ್ದನ್ನ ನೋಡ್ತೀರಾ. ಇನ್ನು ಸ್ನೇಹಿತರೊಂದಿಗೆ ಶುಭ ಸುದ್ದಿಯನ್ನ ಕೇಳುವಂತದ್ದು, ಮನೆಯಲ್ಲಿ ಮಂಗಳ ಕಾರ್ಯಗಳ ಬಗ್ಗೆ ಚರ್ಚೆ ಕೂಡ ನಡೆಯಬಹುದಾದಂತಹ ಸನ್ನಿವೇಶಗಳನ್ನ ಈ ದಿನ ನೀವು ನೋಡ್ತೀರಾ. ಇನ್ನು ಆರೋಗ್ಯದ ಕಡೆಗೆ ಸ್ವಲ್ಪ ಗಮನವನ್ನು ಹರಿಸುವುದು ಅವಶ್ಯಕ. ವಾಯು ದೋಷ ಅಥವಾ ಕೀಲು ನೋವಿನಂತಹ ಸಮಸ್ಯೆಗಳು ಕಾಡಬಹುದು. ಕೆಲಸದ ನಡುವೆ ವಿಶ್ರಾಂತಿ ಪಡೆಯುವುದನ್ನ ಯಾವುದೇ ಕಾರಣಕ್ಕೂ ಮರೆಯಬೇಡಿ. ಸಂಜೆ ಸ್ವಲ್ಪ ಸಮಯ ನಡಿಗೆ ಅಥವಾ ವ್ಯಾಯಾಮ ಮಾಡುವುದು ದೇಹಕ್ಕೆ ಚೈತನ್ಯವನ್ನ ನೀಡುವಂತದ್ದನ್ನ ನೀವು ನೋಡುವುದು.
ಇನ್ನು ಶುಭ ಸಂಖ್ಯೆಯನ್ನ ನೋಡುವುದಾದರೆ 4 ಮತ್ತು 8. ಶುಭ ಬಣ್ಣವನ್ನ ನೋಡುವುದಾದರೆ ನೀಲಿ ಮತ್ತು ನೇರಳೆ ಬಣ್ಣ. ವಿಶೇಷವಾಗಿ ಇಂದು ಹನುಮಂತನ ದರ್ಶನವನ್ನ ಮಾಡಿ ಅಥವಾ ಹನುಮಂತನ ಚಾಲಿಸವನ್ನ ಪಠಿಸಿ. ಇದರಿಂದ ನಿಮ್ಮ ಮನೋಬಲ ಹೆಚ್ಚಾಗುವಂತದ್ದು. ಕೆಲಸದಲ್ಲಿ ಸಮೃದ್ಧಿಯನ್ನ ನೋಡ್ತೀರಾ. ನಿಮ್ಮ ಆರೋಗ್ಯದಲ್ಲಿ ಸ್ಥಿರತೆಯನ್ನ ಕಾಪಾಡುವುದಕ್ಕಾಗಿ ಆದಷ್ಟು ಹನುಮಾನ್ ಚಾಲಿಸವನ್ನ ಪಠಿಸುವುದರ ಜೊತೆಗೆ ಹನುಮಂತನ ದರ್ಶನವನ್ನ ಮಾಡಿ. ಇದರಿಂದ ನಿಮ್ಮ ಮನೋಬಲ ಹೆಚ್ಚಾಗುವಂತದ್ದನ್ನ ನೀವು ನೋಡ್ತೀರಾ. ರಾಶಿ ಮೀನ ರಾಶಿಯವರಿಗೆ ಇಂದಿನ ದಿವಸ ಗುರುವಿನ ಅಧಿಪತ್ಯವಿರುವಂತಹ ಇಂದು ಆಧ್ಯಾತ್ಮಿಕ ಮತ್ತು ಮಾನಸಿಕ ನೆಮ್ಮದಿಯ ದಿನವಾಗಲಿದೆ. ನಿಮ್ಮಲ್ಲಿರುವಂತಹ ದಯೆ ಮತ್ತು ಸಹನೆ ನಿಮ್ಮನ್ನ ಎತ್ತರಕ್ಕೆ ಕೊಂಡೊಯ್ಯುತ್ತದೆ. ಕನಸುಗಳನ್ನ ಕಾಣುವುದು ಮಾತ್ರವಲ್ಲ, ಅವುಗಳನ್ನ ನನಸಾಗಿರಿಸಲು ಹಿಂದೆ ಮೊದಲ ಹೆಜ್ಜೆಯನ್ನ ಇಡಬೇಕಾಗುತ್ತೆ. ಒಂದು ನದಿ ಹರಿಯುವಂತ ದಾರಿಯಲ್ಲಿ ಎಷ್ಟೇ ಬಂಡೆಗಳು ಬಂದರೂ ಕೂಡ ಅದು ತನ್ನ ಹಾದಿಯನ್ನ ಬದಲಾಯಿಸುವುದಿಲ್ಲ. ಬದಲಾಗಿ ಅವುಗಳನ್ನ ಸೀಳಿಕೊಂಡು ಸಾಗುತ್ತದೆ. ನಿಮ್ಮ ಗುರಿಯತ್ತ ಸಾಗುವ ದಾರಿಯಲ್ಲಿ ಬರುವಂತಹ ಕಷ್ಟಗಳನ್ನ ಬಂಡೆಯಂತೆ ನೋಡಿ, ನದಿಯಂತೆ ಸತತವಾಗಿ ಪ್ರಯತ್ನಿಸುತ್ತೀರಿ. ಈ ದಿನ ಉದ್ಯೋಗ ಮತ್ತು ಇತರ ಕ್ಷೇತ್ರಗಳಲ್ಲಿ ತಾಳ್ಮೆ ಬಹಳ ಮುಖ್ಯವಾಗಿ. ಸಹೋದ್ಯೋಗಗಳಿಂದ ವಾದ ಮಾಡುವುದನ್ನ ಆದಷ್ಟು ತಪ್ಪಿಸಬೇಕಾಗುತ್ತೆ. ಇನ್ನು ವ್ಯಾಪಾರಸ್ಥರಿಗೆ ಹೂಡಿಕೆ ಮಾಡಲು ಹೊಸ ಅವಕಾಶವೂ ಕೂಡ ಸಿಗುವಂತದ್ದು. ಆದರೆ ಅನುಭವಗಳ ಸಲಹೆಯನ್ನ ಪಡೆಯುವುದು ಉತ್ತಮ. ಕಲೆ ಅಥವಾ ಸಾಹಿತ್ಯ ಕ್ಷೇತ್ರದಲ್ಲಿ ಇರುವವರಿಗೆ ಇಂದು ವಿಶೇಷ ಗೌರವ ಕೂಡ ಲಭಿಸುವಂತದ್ದನ್ನ ನೋಡ್ತೀರಾ. ಇನ್ನು ಹಣಕಾಸಿನ ಹರಿವು ಸಾಧಾರಣವಾಗಿರುತ್ತದೆ. ನೀವು ಯಾರಿಗಾದರೂ ಹಣ ನೀಡುವ ಮೊದಲು ಅಥವಾ ಸಾಲ ಕೊಡುವ ಮೊದಲು 2 ಬಾರಿ ಯೋಚನೆ ಮಾಡಬೇಕು. ಅನಗತ್ಯ ಖರ್ಚುಗಳ ಬಗ್ಗೆ ಅಥವಾ ಬಜೆಟ್ ಮೇಲೆ ನಿಮ್ಮ ಪರಿಣಾಮವನ್ನ ಕೂಡ ಬೀರುವಂತದ್ದನ್ನ ನೋಡ್ತೀರಾ. ಆದ್ದರಿಂದ ಹಣ ಉಳಿತಾಯದ ಕಡೆಗೆ ಆದಷ್ಟು ಗಮನವಿರಲಿ. ಇನ್ನು ಕುಟುಂಬದಲ್ಲಿ ಮಂಗಳಕರ ಕಾರ್ಯಗಳ ಬಗ್ಗೆ ಚರ್ಚೆ ನಡೆಯಬಹುದು. ಪ್ರೀತಿ ಪಾತ್ರರೊಂದಿಗೆ ಸಮಯವನ್ನ ಕಳೆಯಲು ಈ ದಿನ ಬಹಳ ಉತ್ತಮವಾದಂತಹ ದಿನ. ಜೀವನ ಸಂಗಾತಿಯಿಂದ ಅನಿರೀಕ್ಷಿತ ಉಡುಗೊರೆ ಅಥವಾ ಒಳ್ಳೆಯ ಸುದ್ದಿಯನ್ನು ಕೇಳುವಂತದ್ದು. ಮಕ್ಕಳ ಬಗ್ಗೆ ಆದಷ್ಟು ಕಾಳಜಿಯನ್ನು ವಹಿಸಬೇಕಾಗುತ್ತೆ. ಇದು ಆರೋಗ್ಯವೇ ಭಾಗ್ಯ ಎನ್ನುವ ಹಾಗೆ ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ತಮವಾಗಿರುವಂತಹ ದಿನ. ಆದರೂ ಕೂಡ ಪಾದದ ನೋವು ಅಥವಾ ಮೊಣಕಾಲು ನೋವು ಇರುವವರು ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾಗುತ್ತೆ. ಮುಂಜಾನೆ ನಡಿಗೆ ಅಥವಾ ಪ್ರಾಣಾಯಾಮ ಮಾಡುವುದು ನಿಮಗೆ ಹೊಸ ಚೈತನ್ಯವನ್ನ ತರುವಂತದ್ದನ್ನ ನೀವು ನೋಡ್ತೀರಾ. ಇನ್ನು ಶುಭ ಸಂಖ್ಯೆಯನ್ನ ನೋಡುವುದಾದರೆ 3 ಮತ್ತು 7. ಶುಭ ಬಣ್ಣ ಹಳದಿ ಮತ್ತು ಬಿಳಿ ಬಣ್ಣ. ಈ ದಿನ ನೀವು ಆದಷ್ಟು ಗುರುಸ್ಮರಣೆಯನ್ನ ಮಾಡಬೇಕು. ನಿಮ್ಮ ಕುಲದೇವರು ಅಥವಾ ನಿಮ್ಮ ಗುರುಗಳನ್ನ ಸ್ಮರಿಸಿ ಹತ್ತಿರದ ದೇವಸ್ಥಾನಕ್ಕೆ ಭೇಟಿ ನೀಡಬೇಕು. ಆದಷ್ಟು ಹಳದಿ ವಸ್ತುಗಳ ಬಳಕೆಯನ್ನ ಮಾಡಬೇಕು. ಇಂದು ನಿಮ್ಮ ಜೇಬಿನಲ್ಲಿ ಹಳದಿ ಬಣ್ಣದ ಕರವಸ್ತ್ರವನ್ನ ಇಟ್ಟುಕೊಳ್ಳಿ ಅಥವಾ ಹಣೆಗೆ ಶ್ರೀಗಂಧ ಅಥವಾ ಕೇಸರಿ ತಿಲಕವನ್ನ ಹಚ್ಚಿಕೊಳ್ಳಬೇಕು. ಇನ್ನು ಬಡವರಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಪುಸ್ತಕ ಅಥವಾ ಹಳದಿ ಬಣ್ಣದ ಹಣ್ಣುಗಳನ್ನ ದಾನ ಮಾಡಿದರೆ ಕೂಡ ನಿಮಗೆ ಬಹಳ ಮುಖ್ಯ. ಇನ್ನು ಮಂತ್ರವಾಗಿ ಓಂ ಬ್ರಂ ಬೃಹಸ್ಪತೇ ನಮಃ ಎಂದು 21 ಬಾರಿ ಪಠಿಸಿ. ಇದು ನಿಮ್ಮ ಬುದ್ಧಿಶಕ್ತಿಯನ್ನ ಹೆಚ್ಚಿಗೆ ಮಾಡುವಂತದ್ದನ್ನ ನೋಡ್ತೀರಾ. ಧನ್ಯವಾದಗಳು. ಶುಭ ದಿನ.